ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನನ್ನ ಹೆಸರು ಸಚಿನ್ ಔಟಿ ಅಂತ. ನಾನು BEd 4th ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿ. ನಾನು ವಿಜಯಪುರ JSS ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುತ್ತೇನೆ. ನಾವು ಈ ವಿಡಿಯೋ ಮೂಲಕ ಮಾನ್ಯ ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಆಯುಕ್ತರಿಗೆ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೀವಿ. ಆ ಮನವಿ ಏನೆಂದರೆ, ಈಗಾಗಲೇ ನೀವು GPSTR ಮತ್ತು HSTR ನೋಟಿಫಿಕೇಶನ್ನ ಹೊರಡಿಸಿದ್ದೀರಿ. ಅದರಲ್ಲಿ BEd 4th ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವುದಿಲ್ಲ. ಇದರಿಂದ ಏನಾಗುತ್ತದೆಪ್ಪ ಅಂದ್ರೆ, ನೀವು ಮೊದಲೇ ನೋಟಿಫಿಕೇಶನ್ ಮಾಡೋದು 5-6 ವರ್ಷಕ್ಕೊಮ್ಮೆ ಮಾಡ್ತೀರಿ. ಆಗ ನಾವು ಕೇವಲ ನಮ್ಮದನ್ನು 1-2 ತಿಂಗಳಲ್ಲಿ BEd ಕಂಪ್ಲೀಟ್ ಆಗ್ತದೆ. ನಮಗೆ ಈ ನೇಮಕಾತಿಯಲ್ಲಿ ನಮಗೂ ಕೂಡ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಇದರಿಂದ ಎಷ್ಟೊಂದು ಯುವಕರಿಗೆ ಆಶಾಕಿರಣವಾದಂತಾಗುತ್ತದೆ. ಈಗಾಗಲೇ ನಾವು ಈ ಮನವಿಯನ್ನು ಮಾನ್ಯ ಶಿಕ್ಷಣ ಆಯುಕ್ತರಿಗೆ ಸಲ್ಲಿಸಿದ್ದು, ಆದರೆ ಶಿಕ್ಷಣ ಆಯುಕ್ತರು ಏನಪ್ಪ ಸಮಂಜಸವಾದ ಹೇಳಿಕೆಯನ್ನು, ಸಮಂಜಸವಾದ ಉತ್ತರವನ್ನು ನಮಗೆ ನೀಡುವುದಿಲ್ಲ. ಅದಕ್ಕಾಗಿ ನಾವು ಇದನ್ನು ಸ್ಟೇ ತರಬೇಕಂತೇಳಿ ಎಲ್ಲ ರೀತಿಯಾದ ಸಜ್ಜತೆಗಳನ್ನು ಮಾಡ್ಕೊಂಡಿದ್ವಿ. ಅದಕ್ಕೆ ನಿಮ್ಗೆ ಇಲ್ಲಿ ತೋರಿಸ್ಬೇಕಂದ್ರೆ, ಉದಾಹರಣೆಗಾಗಿ ಇಲ್ಲಿ ನೋಡಿ, ನಾವು ಮಾನ್ಯ ಶಿಕ್ಷಣ ಆಯುಕ್ತರಿಗೆ ಲೆಟರ್ ಬರೆದಿದ್ದೀವಿ. ಲೆಟರ್ ಈಗಾಗಲೇ ಕಳಿಸಿದ್ದೀವಿ, ಮತ್ತು ಇನ್ನೂ ಕೂಡ ಲೆಟರ್ ಕಳಿಸ್ಬೇಕಂತ ಈ ರೀತಿಯಾಗೆಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನೋಡಿ, ಅವರಿಗೆ ಅಧಿಸೂಚನೆಯನ್ನು ಯಾವ ರೀತಿಯಾಗಿ ಹೊಡಿಸಿದ್ದಾರೆ ಎಲ್ಲನೂ ನಾವು ನೋಟಿಫಿಕೇಶನ್ ರೆಡಿ ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೂ ಕೂಡ ನಾವು ನೋಟಿಸನ್ನು ಕಳಿಸ್ಲಿಕ್ಕೆ, ಮನವಿಯನ್ನು ಸಲ್ಲಿಸಲಿಕ್ಕೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ಮಾನ್ಯ ಎಕ್ಸಾಮನ್ನು ನಡೆಸ್ತಕ್ಕಂಥ ಪ್ರಾಧಿಕಾರಕ್ಕೆ ಕೂಡ ನಾವು ಸ್ಕೂಲ್ ಡಿಪಾರ್ಟ್ಮೆಂಟ್ಗೆ ಕೂಡ ಮನವಿಯನ್ನು ಸಲ್ಲಿಸಲಿಕ್ಕೆ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕಾಗಿ ತಾವೆಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ, ನಮ್ಗೆ ಸಹಾಯ ಮಾಡಬೇಕಾ. ಈ ವಿಡಿಯೋನ ರಾಜ್ಯದ ಮೂಲೆಯಲ್ಲಿ ಇರ್ತಕ್ಕಂಥ 4ನೇ ಸೆಮಿಸ್ಟರ್ ಪ್ರಶಿಕ್ಷಣಾರ್ಥಿಗಳಿಗೆ ತಿಳಿಸುವ ಹಾಗೆ ಮಾಡಬೇಕಾ. ಇದರಿಂದ ಏನಾಗುತ್ತೆ ಅಂದ್ರೆ, ನಮಗೊಂದು ಅವಕಾಶ ಮಾಡಿ ಕೊಟ್ಟರೆ ಸಾಕು, ನಾವೆಲ್ಲರೂ ಭಾವಿ ಶಿಕ್ಷಕರು, ನಾವೆಲ್ಲರೂ ಈಗಾಗಲೇ ಶಿಕ್ಷಕರಾಗಲಿಕ್ಕೆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ತಾವು ಮಾನ್ಯ ಸರ್ಕಾರ ನಡೆಸಿರ್ತಕ್ಕಂಥ, ಕರ್ನಾಟಕ ಸರ್ಕಾರ ನಡೆಸಿರ್ತಕ್ಕಂಥ TET ಎಕ್ಸಾಮನ್ನು ಕೂಡ ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾಗಿದ್ದೇವೆ. ನಮಗೆ ಕೇವಲ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅವಕಾಶ ಮಾಡಿಕೊಡುವುದರಿಂದ ನಮಗೆ ಬಹಳ ಅನುಕೂಲ ಆಗ್ತದೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದ್ರೆ, ಮಾನ್ಯ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಮನವಿ ಸಲ್ಲಿಸೋಣ, ಹೋರಾಟ ಮಾಡೋಣ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋಗಿ ಅವರಿಗೆ ಮನವಿ ಸಲ್ಲಿಸಿ, ಇದರಲ್ಲಿ ನಾವು ಈ ನೇಮಕಾತಿಯಲ್ಲಿ ನಾವು ಕೂಡ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ನಮಗೂ ಕೂಡ ಸಿಗುವವರೆಗೂ ಕೂಡ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.